Hello my dear students, how are you all? Welcome to Pallavi Tutorials. ಮಕ್ಕಳೇ ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ 2024-25ಗೆ ಒಂದು ಪ್ರಿಪೇರ್ ಆಗಿರುವಂತಹ ಮಾಡೆಲ್ ಪೇಪರ್ಗೆ ಆನ್ಸರ್ನ ಹೇಳಿದ್ದೆ. ಸೊ ಆನ್ಸರ್ನ ಹೇಳುವಾಗ ವಿಡಿಯೋ ಲೆಂತಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಪಾರ್ಟ್ ಎಗೆ ಏನು ಆನ್ಸರ್ ಅನ್ನೋದನ್ನಷ್ಟೇ ನಿಮಗೆ ಕವರ್ ಮಾಡಿದ್ದೆ. ಪಾರ್ಟ್ ಎಯಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಒನ್ ವರ್ಡ್ ಆನ್ಸರ್ಸ್. ಸೊ ಇಷ್ಟು ಕೂಡ ಕವರ್ ಮಾಡಿದ್ದೆ. ನೆಕ್ಸ್ಟ್ ಇವಾಗ ಪಾರ್ಟ್ ಬಿಯಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು ಯಾವ್ಯಾವ ಚಾಪ್ಟರಲ್ಲಿ ರೈಸ್ ಆಗಿದೆ. ಸೊ ಈ ಕ್ವಶನ್ಸು ಯಾವ ಚಾಪ್ಟರಿಂದ ಬಂದಿದೆಯೋ ಆ ಚಾಪ್ಟರಲ್ಲಿ ಇರುವಂತಹ ರಿಮೈನಿಂಗ್ 2 ಮಾರ್ಕ್ಸಿಗೆ ಕವರ್ ಅಪ್ ಆಗುವಂತಹ ಕಾನ್ಸೆಪ್ಟ್ಸ್ ಯಾವ್ದ್ಯಾವ್ದಿರುತ್ತೆ ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮೆನ್ಷನ್ ಎನಿ 2 ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ಅಂತ ಹೇಳಿದ್ರೆ ಚಾಪ್ಟರ್ 1ಅಲ್ಲಿ ತೆಗ್ದಿದ್ದಾರಲ್ವಾ, ಇದೇ ಚಾಪ್ಟರ್ಲಿ ಬಿಸ್ನೆಸ್ ಅಂತ ಹೇಳಿದರೆ ಏನು, ಬಿಸ್ನೆಸ್ ರಿಸ್ಕಿನ ಮೀನಿಂಗು, ಬಿಸ್ನೆಸ್ಸಿನ ಫೀಚರ್ಸು ಅಥವಾ ಬಿಸ್ನೆಸ್ಸಿನ 2 ಆಬ್ಜೆಕ್ಟಿವ್ಸ್ ಕೇಳ್ಬೋದು, ಟೈಪ್ಸ್ ಆಫ್ ಬಿಸ್ನೆಸ್ ಕೇಳಬಹುದು ಅಥವಾ ಇಂಡಸ್ಟ್ರೀಸ್ ಮೇಲೆ ಕೇಳ್ಬೋದು, ಇಂಡಸ್ಟ್ರಿ ಟೈಪ್ಸ್ ಮೇಲೆ ಕೇಳಬಹುದು, ಕಾಮರ್ಸ್ ಮೇಲೆ ಕೇಳಬಹುದು, ಕಾಮರ್ಸ್ ಟೈಪ್ಸ್ ಮೇಲೆ ಕೇಳ್ಬೋದು. ಸೊ ಈ ರೀತಿಯಾಗಿ ಯಾವ್ಯಾವ ಕಾನ್ಸೆಪ್ಟ್ ಕವರ್ ಆಗುತ್ತೆ ಎಲ್ಲವನ್ನು ನೋಡ್ಕೊಳ್ಬೇಕು. ಹಿಯರ್ ಇಲ್ಲಿ ಪಾರ್ಟ್ ಬಿಯಲ್ಲಿ ಕ್ವಶನ್ ನಂಬರ್ 17 ಮೆನ್ಷನ್ ಎನಿ 2 ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. 2 ಮಾರ್ಕ್ಸಿಗೆ ಆಗಿರೋದ್ರಿಂದ ಯಾವುದಾದ್ರು 2 ಕಾಸಸ್ನ ಬರೆದ್ರೆ ಸಾಕು. ಫಸ್ಟ್ ಒನ್ ನ್ಯಾಚುರಲ್ ಕಾಸ್, ಹ್ಯೂಮನ್ ಕಾಸ್, ಎಕನಾಮಿಕ್ ಕಾಸ್, ಅದರ್ ಕಾಸಸ್. ಸೆಕೆಂಡ್ ಒನ್ ಡಿಫೈನ್ ಜಾಯಿಂಟ್ ಸ್ಟಾಕ್ ಕಂಪನಿ. ಡಿಫೈನ್ ಅಂತ ಕೇಳಿರೋದ್ರಿಂದ ಡೆಫಿನಿಷನ್ನೇ ಬರಿಬೇಕು. ಹಿಯರ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 2013 ಕಂಪನಿ ಮೀನ್ಸ್ ಎ ಕಂಪನಿ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆ್ಯಕ್ಟ್ ಆರ್ ಎನಿ ಆಫ್ ದ ಪ್ರೀವಿಯಸ್ ಕಂಪನಿ ಲಾಸ್. ನೆಕ್ಸ್ಟ್ ಒನ್ ಸ್ಟೇಟ್ ಎನಿ 2 ಮೆರಿಟ್ಸ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅಂತ ಇದೆ. ಹಿಯರ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನಿನ ಮೆರಿಟ್ಸು, ಡಿಮೆರಿಟ್ಸು, ಫೀಚರ್ಸು ಇಂಪಾರ್ಟೆಂಟು. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಏನಿದೆ ಅದರದ್ದು ಕೂಡ ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು ಇಂಪಾರ್ಟೆಂಟು. ಗೌರ್ನಮೆಂಟ್ ಕಂಪನಿ ಏನಿದೆ ಅದರದ್ದು ಕೂಡ ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು ಇಂಪಾರ್ಟೆಂಟು. ಸೊ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸು, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸು, ದೆನ್ ಗೌರ್ನಮೆಂಟ್ ಕಂಪನೀಸು. ಸೊ ಈ 3 ಕಾನ್ಸೆಪ್ಟ್ ಬಗ್ಗೆ ಕರೆಕ್ಟಾಗಿ ಓದ್ಕೊಂಡಿರಿ. ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಸೊ ಇಲ್ಲಿ 2 ಮೆರಿಟ್ಸ್ ಹೇಳಬೇಕು. ಮೆರಿಟ್ಸ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್: they are free from undesirable government regulation and control. They are valuable instruments for economic development of the nation. Next one, state any 2 resources required for the successful implementation of e-business. electronic business. ಹೌದಾ, ಎಲೆಕ್ಟ್ರಾನಿಕ್ ಬಿಸ್ನೆಸ್ಸಿಗೆ ಎಲೆಕ್ಟ್ರಾನಿಕ್ ಬಿಸ್ನೆಸ್ಸಿನ ಇಂಪ್ಲಿಮೆಂಟೇಷನ್ಗೆ ಸಕ್ಸಸ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ರಿಸೋರ್ಸಸ್ಸು ರಿಕ್ವೈರ್ ಇರುತ್ತೆ. ಆ ಒಂದು ರಿಕ್ವೈರ್ಡ್ ರಿಸೋರ್ಸಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ಬರೆಯುವಾಗ ಮೆನ್, ಮನಿ, ಮಷಿನ್ಸ್, ವೆಬ್ಸೈಟ್, ಇಂಟರ್ನೆಟ್, ಕಂಪ್ಯೂಟರ್ ಸಿಸ್ಟಮ್. ಸೊ ಇದಿಷ್ಟು ಕೂಡ ಈ ಬಿಸ್ನೆಸ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ವಾಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್. ಈ ಚಾಪ್ಟರಲ್ಲಿ ವಾಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಕೂಡ ಇಂಪಾರ್ಟೆಂಟು. ವಾಟ್ ಈಸ್ ಬಿಸ್ನೆಸ್ ಎಥಿಕ್ಸ್ ಕೂಡ ಇಂಪಾರ್ಟೆಂಟು. ಬಿಸ್ನೆಸ್ ಎಥಿಕ್ಸಿನ ಎಲಿಮೆಂಟ್ಸ್ ಇಂಪಾರ್ಟೆಂಟು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರಬಹುದು, ಓನರ್ಸ್ ಆಗಿರಬಹುದು, ಎಂಪ್ಲಾಯೀಸ್ ಆಗಿರ್ಬೋದು, ದೆನ್ ಗೌರ್ನಮೆಂಟ್ ಟುವರ್ಡ್ಸ್ ಏನೇನಿದೆ ರೆಸ್ಪಾನ್ಸಿಬಿಲಿಟಿ ಈ 5 ಫೀಲ್ಡಲ್ಲಿ ಅನ್ನೋದು ಗೊತ್ತಿರಬೇಕು. ಅದ್ರ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾರು ಎಗೇನೆಸ್ಟ್ ಟಾಕ್ ಏನಿದೆ ಅದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೀನಿಂಗ್: social responsibility of business refers to its obligation to take those decisions and perform those actions which are desirable in terms of the objectives and values of our society. Next one, state any 2 functions of promoters. ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್ ಏನಿದೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಅದಕ್ಕೆ ಎಲ್ಲ ಪಾಯಿಂಟ್ಸನ್ನು ಬರೆದಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಐಡೆಂಟಿಫಿಕೇಷನ್ ಆಫ್ ಬಿಸ್ನೆಸ್ ಆಪರ್ಚುನಿಟಿ, feasibility studies, name approval, fixing up signatories to the MOA Memorandum of Association, appointment of professionals, preparation of necessary documents. Next question number 23, name the types of shares generally issued by companies. ಯಾವ ಟೈಪ್ಸ್ ಆಫ್ ಶೇರ್ಸ್ ಇದೆ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸು.
ಹೂ ಆರ್ ದ ಪಾರ್ಟೀಸ್ ಇನ್ ಅ ಲೀಸ್ ಕಾಂಟ್ರಾಕ್ಟ್, ಲೀಸ್ ಫೈನಾನ್ಸಿಂಗ್, ಲೀಸ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಮೀನಿಂಗ್ ಕೂಡ ಗೊತ್ತಿರಬೇಕು. ಸೊ ಇಲ್ಲಿ ಬರುವಂತಹ ಲೀಸ್ ಕಾಂಟ್ರಾಕ್ಟಲ್ಲಿ ಬರುವಂತಹ ಟು ಪಾರ್ಟೀಸ್ ಅಂತ ಹೇಳಿದ್ರೆ ಲೆಸ್ಸಾರ್ ಆ್ಯಂಡ್ ಲೆಸ್ಸಿ. ಗಿವ್ ದ ಮೀನಿಂಗ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂತ ಇದೆ. ಸೊ ಮೀನಿಂಗ್ನ ಬರಿಬೇಕು. ಹಿಯರ್ entrepreneurship is the process of setting up one's own business. It is one of the 4 major factors of production ಅಂತ ಇದೆ. ನೆಕ್ಸ್ಟು ಲಾಸ್ಟ್ ಒನ್ 26th. State any 2 type of itinerant retailers commonly seen in India. So answer peddlers and hawkers, market traders, street traders, cheap jacks. ನೆಕ್ಸ್ಟ್ ನಿಮಗೆ ಪಾರ್ಟ್ ಸಿ ಯಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ಕವರ್ ಮಾಡಿದ್ದಾರೆ. ಕರೆಕ್ಟಾಗಿ ಕ್ವಶನ್ಸನ್ನ ಓದ್ಕೊಳ್ಬೇಕು. ಇಲ್ಲಿ ನೋಡಿ ಸೆಕ್ಷನ್ ಸಿ ಯಲ್ಲಿ ಎ ಬಿಸ್ನೆಸ್ ವಿಚ್ ಈಸ್ ಓನ್ಡ್, ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಎ ಸಿಂಗಲ್ ಪರ್ಸನ್ ಕಂಟ್ರೋಲ್, ಮ್ಯಾನೇಜ್, ಓನ್ ಮಾಡಿದಾನೆ ಅಂತ ಹೇಳಿದರೆ ದಟ್ ಈಸ್ ಕಾಲ್ಡ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಹೌದಾ? ಹಿಯರ್ ಐಡೆಂಟಿಫೈ ದ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಐಡೆಂಟಿಫೈ ನೀವು ಮಾಡ್ಕೊಳ್ಬೇಕು. ಸೊ ಅಲ್ಲಿ ನೀವು ಎಲ್ಲದ್ರದ್ದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಿರಬಹುದು, ಪಾರ್ಟ್ನರ್ಶಿಪ್ ಆಗಿರಬಹುದು, ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರಬಹುದು, ಕೋಆಪರೇಟಿವ್ ಸೊಸೈಟಿ ಆಗಿರಬಹುದು, ಫೈನಲಿ HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು. ಇದೆಲ್ಲದ್ರದ್ದು ಮೀನಿಂಗು, ಮೆರಿಟ್ಸು, ಫೀಚರ್ಸು, ಡಿಮೆರಿಟ್ಸು ಇಷ್ಟು ಕೂಡ ನೀವು ಓದ್ಕೊಂಡಿರಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ತುಂಬಾ ಕ್ವಶನ್ಸು ಇದರಲ್ಲಿ ಕವರ್ ಆಗುತ್ತೆ. ಹಾಗಾಗಿ ಸೊ ಅಲ್ಲಿಗೆ ನಿಮಗೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಗೊತ್ತಾಯಿತು. ಸೋಲ್ ಟ್ರೇಡಿಂಗ್ ಕನ್ಸರ್ನಿಂದು 3 ಅಡ್ವಾಂಟೇಜಸ್ಸು ಬರಿಬೇಕಂತೆ. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸಸ್ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದು ಕೂಡ ನೋಡ್ಕೊಳ್ಳಿ. ಆ್ಯಸ್ ಎ ಕಸ್ಟಮರ್ ಆಫ್ ಎ ಪೋಸ್ಟ್ ಆಫೀಸ್, ಲಿಸ್ಟ್ ಔಟ್ ಎನಿ 4 ಪೋಸ್ಟಲ್ ಸರ್ವೀಸಸ್ ಎಂಜಾಯ್ಡ್ ಬೈ ಯು. ಪೋಸ್ಟಲ್ ಸರ್ವೀಸಸ್ ಏನೇನಿದೆ, ಬಿಸ್ನೆಸ್ ಸರ್ವಿಸ್ ಚಾಪ್ಟ್ರಲ್ಲಿ ನಾವು ಓದ್ತೀವಲ್ಲ, ಪೋಸ್ಟಲ್ ಸರ್ವೀಸಸ್ ಏನೇನಿದೆ ಅನ್ನೋದನ್ನು ಬರಿಬೇಕು. ವಿತ್ ಎಕ್ಸ್ಪ್ಲನೇಷನ್ ಬರೆದ್ರೆ ಬೆಟರು. ಇಲ್ಲಿ ನಿಮಗೆ ಪಾಯಿಂಟ್ಸನ್ನು ನೀವು ಸ್ವಲ್ಪ ಲೆಂತಿಯಾಗಿ ಬರೆದ್ರೂ ಕೂಡ ನಡೆಯುತ್ತೆ. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ವೇಸ್ ಆಫ್ ಪೇಮೆಂಟ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್. ಆನ್ಲೈನ್ ಬಿಸ್ನೆಸ್, ಆನ್ಲೈನ್ ಟ್ರಾನ್ಸಾಕ್ಷನ್, ಈ ಬಿಸ್ನೆಸ್ ಅಲ್ಲಿ ನಾವು ಪೇಮೆಂಟ್ ಮೆಕ್ಯಾನಿಸಮ್ ಏನಿದೆ, ಕ್ಯಾಶ್ ಆನ್ ಡೆಲಿವರಿನೋ, ಡೆಬಿಟೋ, ಕ್ರೆಡಿಟೋ, ATM ಅಲ್ಲಿ ಏನು ನಾವು ಕ್ಯಾಶ್ ಪೇಮೆಂಟ್ ಮೆಕ್ಯಾನಿಸಮ್ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಬರಿಬೇಕು. ನೆಕ್ಸ್ಟು ಎಕ್ಸ್ಪ್ಲೈನ್ ಬ್ರೀಫ್ಲಿ ಎನಿ 4 ಸ್ಟೆಪ್ಸ್ ದಟ್ ಶುಡ್ ಬಿ ಟೇಕನ್ ಅಪ್ ಬೈ ಬಿಸ್ನೆಸ್ ಎಂಟರ್ಪ್ರೈಸಸ್ ಫಾರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್ ಚಾಪ್ಟ್ರಲ್ಲಿ ಕೇಳಿರುವಂಥ ಒಂದು ಕಾನ್ಸೆಪ್ಟು. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಈಸ್ ವೆರಿ ನೆಸೆಸರಿ. ಹಾಗಾಗಿ ನಾವೇನು ಸ್ಟೆಪ್ಸ್ಗಳನ್ನ ತಗೊಳ್ತೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ನೆಕ್ಸ್ಟ್ ಒನ್, ನೇಮ್ ದ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದ ಪವರ್ಸ್, objectives and scope of a company. Explain 3 clauses of that document ಅಂತ ಇದೆ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಗಿರಬಹುದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಗಿರ್ಬೋದು. ಇದೆರಡೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ರೈಟ್ ಶಾರ್ಟ್ ನೋಟ್ ಅನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಡೆಪಾಸಿಟ್ ಮತ್ತು ಕಮರ್ಷಿಯಲ್ ಪೇಪರ್ಸಿಗೆ. ನೆಕ್ಸ್ಟು ಸನ್ ಲಿಮಿಟೆಡ್ ಕಂಪನಿ ಡಿಸೈಡೆಡ್ ಟು ರೈಸ್ ಫಂಡ್ಸ್ ಫಾರ್ ಇಟ್ಸ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್. Explain any 4 factors to be considered by this company while choosing appropriate source of finance. Explain briefly any 4 problems facing by micro, small and medium enterprise ಕೊಟ್ಟಿದ್ದಾರೆ. How international business differs from domestic business ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವಶನು. 6 ಕ್ವಶನಿಗೆ ಅಷ್ಟೇ ಆನ್ಸರ್ ಮಾಡಬೇಕು. 6 ಕ್ವಶನ್ಗಿಂತ ಜಾಸ್ತಿನೇ ಅಟೆಂಡ್ ಮಾಡ್ಬೋದು, ಅಷ್ಟು ಈಸಿ ಇದೆ. ಸೊ ಈ ರೀತಿಯಾಗಿ ಕ್ವಶನ್ಸ್ಗಳು ಯಾವ್ದಾವ್ದು ಬರುತ್ತೆ, ಯಾವ ಚಾಪ್ಟರ್ಲಿ ಹೇಗೆ ರೈಸ್ ಆಗಿದೆ ಅನ್ನೋದಕ್ಕೊಂದು ಐಡಿಯಾ ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟು ಪಾರ್ಟ್ ಡಿ ಯಲ್ಲೂ ಕೂಡ ಈಸಿಯಾಗಿ ಕೇಳಿದ್ದಾರೆ. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟು. ಇದರಲ್ಲಿ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಅಂತೂ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಚಾಪ್ಟರ್ 1ನಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸು, ಟೈಪ್ಸ್ ಆಫ್ ಇಂಡಸ್ಟ್ರೀಸು ಕೂಡ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಎಕ್ಸ್ಪೋರ್ಟು ಇಂಪೋರ್ಟ್ ಟ್ರೇಡ್ ಏನು, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಪ್ರೊಸೀಜರ್ ಏನಿದೆ ಅದು ಕೂಡ ನೋಡ್ಕೊಳ್ಳಿ. ಮಲ್ಟಿಪಲ್ ಶಾಪಿಂದು ಮೆರಿಟ್ಸು, ಡಿಮೆರಿಟ್ಸು. ಎಕ್ಸ್ಪ್ಲೈನ್ ದ 4 ಮೆರಿಟ್ಸ್ ಆ್ಯಂಡ್ 4 ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟು. ಇದ್ರ ಜೊತೆಗೆ ಮಾಲ್ ಆಗಿರ್ಬೋದು ಅಥವಾ ನಿಮಗೆ ಸೂಪರ್ ಮಾರ್ಕೆಟ್ ಬಗ್ಗೆ ಆಗಿರ್ಬೋದು, ಎಲ್ಲೇ ಕ್ವಶನ್ಸ್ ಕೇಳಿದ್ರು ಕೂಡ ಅದು ಇಂಪಾರ್ಟೆಂಟು, ಅದು ಕೂಡ ನೋಡ್ಕೊಂಡಿರಿ. ನೆಕ್ಸ್ಟು ಇನ್ನೊಂದು ನೀವೇನು ಅಂತ ಹೇಳಿದ್ರೆ ಚಾಪ್ಟರ್ 2ಅಲ್ಲಿ ಬರುವಂತಹ ಸೋಲ್ ಟ್ರೇಡಿಂಗು, ಪಾರ್ಟ್ನರ್ಶಿಪ್ಪು, ಜಾಯಿಂಟ್ ಸ್ಟಾಕು, HUF. ನೆಕ್ಸ್ಟ್ ಇನ್ನೊಂದು
ಕೋಆಪರೇಟಿವ್ ಸೊಸೈಟಿ ಇದೊಂದು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಂಡಿರಬೇಕು. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸು, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನು, ಗೌರ್ಮೆಂಟ್ ಕಂಪನಿ ಇದು ಕೂಡ ನೋಡ್ಕೊಂಡಿರಬೇಕು. ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಂಪನಿಗೆ ಡಿಫ್ರೆನ್ಸ್ ಏನು ನೋಡ್ಕೊಂಡಿರಬೇಕು. ಗ್ಲೋಬಲ್ ಎಂಟರ್ಪ್ರೈಸಸ್ ನೋಡ್ಕೊಂಡಿರಬೇಕು. ಇನ್ಶೂರೆನ್ಸ್ ಕಾನ್ಸೆಪ್ಟ್ ನೋಡ್ಕೊಳ್ಬೇಕು. ಪೋಸ್ಟಲ್ ಕಾನ್ಸೆಪ್ಟ್ ಏನಿದೆ ಬಿಸ್ನೆಸ್ ಸರ್ವಿಸಲ್ಲಿ ಅದು ಕೂಡ ಇಂಪಾರ್ಟೆಂಟು ನೋಡ್ಕೊಂಡಿರಬೇಕು. ಸ್ಮಾಲ್ ಬಿಸ್ನೆಸ್ಸು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಏನಿದೆ ಅದು ಕೂಡ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ ನೆಕ್ಸ್ಟ್ ಪಾರ್ಟಲ್ಲಿ ಪಾರ್ಟ್ ಸಿ ಯಲ್ಲಿ ಕೇಳುವಂತಹ 4 ಮಾರ್ಕ್ಸು ಮತ್ತು ಪಾರ್ಟ್ ಡಿ ಯಲ್ಲಿ ಕೇಳುವಂತಹ 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.